ಒಬ್ಬ ನಾಯಕ ಎಷ್ಟು ಕಾಲ ಇರ್ತಾನೆ ಮುಖ್ಯ ಅಲ್ಲ, ಯಾವ ರೀತಿಯ ಪ್ರಭಾವವನ್ನು ಪರಿಣಾಮವನ್ನು ಬೀರ್ತಾರೆ ಅನ್ನೋದು ಮುಖ್ಯ. ಅಂಥ ವ್ಯಕ್ತಿತ್ವ ಮೊನ್ನೆ ಬಂಗಾರಪ್ಪನವ್ರದ್ದು ಆಗಿತ್ತು. ಬಂಗಾರಪ್ಪನವರು ಯಾರೇಂದ್ರೆ ಹೇಳಿ, ಒಂದು ಕಾಲದಲ್ಲಿ ಕರ್ನಾಟಕದ ನಾಯಕರು ಸಹಜವಾಗಿ ಮುಖ್ಯಮಂತ್ರಿಗಳಾಗಿದ್ದಾಗಿದ್ದರು, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದಾಗಿದ್ದರು. ಆದರೆ ಉತ್ತರ ಕರ್ನಾಟಕದಲ್ಲಿ ಸತತವಾಗಿ ಅವರ ಜೀವನದ ರಾಜಕೀಯ ಜೀವನದ ಪರ್ಯಂತ ಉತ್ತರ ಕರ್ನಾಟಕದ ನಾಯಕರಾಗಿದ್ದರು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗೋದಿಲ್ಲ. ನೀವೇ ಅವ್ರ ಜೊತೆಗೆ ಬಂದವರು ನೋಡಿರ್ತೀರಿ. ನೀವು ಉತ್ತರ ಕರ್ನಾಟಕಕ್ಕೆ ಬಂದರು ಅಂದರೆ ಬಂಗಾರಪ್ಪನವ್ರಿಗೆ ಜನ ಕೂಡೋದು, ಅವರ ಅಭಿಮಾನಿಗಳಿರೋದು, ಅವ್ರ ಬಗ್ಗೆ ಘೋಷಣೆಗಳನ್ನು ಕೂಗೋದು, ಅದನ್ನು ಮತ್ತೆ ನೀವು ತುಂಗಭದ್ರಾ ದಾಟಿದ ಮೇಲೆ ಕಾಣ್ತಿದ್ದಿಲ್ಲ ನೀವು. ಆದರೆ ತುಂಗಭದ್ರಾದ ಈ ಕಡೆ ಬಿಜಾಪುರ ಬೀದರ್ವರೆಗೆ ಆ ಒಂದು ದೊಡ್ಡ ಸಮೂಹವನ್ನು ನೋಡ್ತಿದ್ದದನ್ನು ಮಾನ್ಯ ಲಿಂಬಾವಳಿಯವರು ಸ್ಮರಿಸಿಕೊಂಡ್ರು. ಬಂಗಾರಪ್ಪನವ್ರಿಗೆ ಭಾಳ ದೊಡ್ಡ ಹೆಸರಿದ್ದಿದ್ದು ಹಾಗೂ ಆ ಸ್ಥಾನ, ಆ ರಾಜಕೀಯ ಸ್ಥಾನ ಸಿಕ್ಕಿದ್ದು ಅಧಿಕಾರ ಅಲ್ಲ, ರಾಜಕೀಯ ಸ್ಥಾನ ಸಿಕ್ಕಿದ್ದು ಅವರು ಸಮಾಜವಾದಿಗಳು ಅಂಥೇಳಿ. ಸಮಾಜವಾದಿ ಬಂಗಾರಪ್ಪನಂತನ ಅಂತಿದ್ರು. ಅವ್ರಿಗೆ ಏನು ಉಳುವವನಿಗಾಗಿ ಹೋರಾಟ ಮಾಡಿದರು. ಆ ಟ್ರಯೋ ಏನಿತ್ತಲ್ಲ, ಕಾಗೋಡು ತಿಮ್ಮಪ್ಪನವರು, ಬಂಗಾರಪ್ಪನವರು, ಕಣಂದೂರು ಲಿಂಗಪ್ಪನವರು, ಆ ಗೋಪಾಲ್ ಗೌಡರ ಶಿಷ್ಯರು ಏನಿದ್ರಲ್ಲ, ಇವರು ಉಳುವವನಿಗೆ, ಟೆನೆನ್ಸಿ ಮಾಡೋರಿಗೆ, ಗೇಣಿದಾರರಿಗೆ, ಆ ಬಡವರಿಗಾಗಿ ಏನು ಹೋರಾಟ ಮಾಡಿದರು, ಆ ಹೋರಾಟ ಅವ್ರನ್ನ ರಾಜಕೀಯದಲ್ಲಿ ಎತ್ತರಕ್ಕೆ ತಂತು. ಅಷ್ಟೇ ಅಲ್ಲ, ಜನರ ಮನಸ್ಸಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿದರು ಅನ್ನೋದನ್ನು ನಾವು ನೀವೆಲ್ಲರೂ ಬಲ್ವಿ. ಬಂಗಾರಪ್ಪನವರು ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ ನಮ್ಮ ರಾಜ್ಯದಲ್ಲಿ ಹೆಸರು ಮಾಡಿಕೊಂಡವರು. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಆಗಲೇ ಒಂದೊಂದು ನೆನಪರಿವೆ. 5 ಭಾಳ ಮಹತ್ವದ ಕಾರ್ಯಕ್ರಮವನ್ನು ಕೊಟ್ಟರು ಅವರು. ಆಶ್ರಯ ಕಾರ್ಯಕ್ರಮ, ಆರಾಧನೆ ಕಾರ್ಯಕ್ರಮ, ಅಕ್ಷಯ ಕಾರ್ಯಕ್ರಮ, ವಿಶ್ವ ಕಾರ್ಯಕ್ರಮ. ಇವೆಲ್ಲ ಬಂಗಾರಪ್ಪನವರು ಯಾರನ್ನು ಗಮನದಲ್ಲಿಟ್ಕೊಂಡು ಮಾಡಿದರು? ಬಡವರನ್ನು ಗಮನದಲ್ಲಿಟ್ಕೊಂಡು, ಬಡವರಿಗಾಗಿ ಕಾರ್ಯಕ್ರಮ. ಅವ್ರು ಯಾವಾಗಲೂ ನಾನು ದೊಡ್ಡ ಇಂಡಸ್ಟ್ರಿ ಅವ್ರಿಗೆ ಆ ಗ್ಲೋಬಲ್ ಇನ್ವೆಸ್ಟ್ಮೆಂಟಿಗೆ ಒಂದು ಕಾರ್ಯಕ್ರಮ ಮಾಡ್ತೀನಿ, ಅಥವಾ ಅವ್ರಿಗೆ 1000 ಎಕರೆ ಕೊಡ್ತೀನಿ, 2000 ಎಕರೆ ಕೊಡ್ತೀನಿ, ಅವ್ರು ಬರಲಿ ಬಿಡಲಿ ಅಂತ ಯಾವಾಗೂ ಮಾತಾಡ್ತಿರ್ಲಿಲ್ಲ. ನೀವೇ ನೋಡ್ತಾ ಇದ್ರಿ. ಅದ್ರಾಗ ಸೊರಬದವರು ಯಾರೊಬ್ಬ ಬಡವ, ನಮ್ಮೂರಿಗೊಂದು ಟಾರ್ ರೋಡ್ ಮಾಡಿಸ್ರಿ ಅಂತಂದ್ರೆ, ಓಯ್ ನಿಂದು ಕಾರ್ ಐತೆ, ಏನೈತೆ ನಿಂದು, ಮನೆ ಕೇಳು, ರೇಷನ್ ಕೇಳು, ನಿಂದು ಹೊಲದ ಪಟ್ಟ ಕೇಳು, ನಿನಗೆ ಯಾರು ಕಲಿಸಿ ಕಳ್ಸ್ಯಾರ, ಯಾವ ಕಾಂಟ್ರಾಕ್ಟರ್ ಕಲಿಸಿ ಕಳ್ಸ್ಯಾನ ಅಂತಲೇ ಕೇಳ್ತಾಯಿದ್ರು. ಹೌದಲ್ರಿ ಅಲ್ಲಪ್ಪ? ಅಂದರೆ ಯಾರ ಬಗ್ಗೆ ಕಾಳಜಿ ಕಳಕಳಿ ವ್ಯಕ್ತ ಮಾಡಬೇಕಾಗಿತ್ತು, ಆ ಕಾಳಜಿ ಕಳಕಳಿಯನ್ನು ಅತ್ಯಂತ ನಿಷ್ಠುರರಾಗಿ ವ್ಯಕ್ತ ಮಾಡ್ತಕ್ಕಂಥವರು ಸನ್ಮಾನ್ಯ ಬಂಗಾರಪ್ಪನವರು ಆಗಿದ್ದರು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕು. ಮಾನ್ಯ ಮಧು ಅವರು ತಮ್ಮ ಮಾತಿನಲ್ಲಿ ಹೇಳಿದರು, ನನಗೆ ಬಂಗಾರಪ್ಪನವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ವಿಶ್ವಾಸ, ಗೌರವದ ಸಂಬಂಧ ಇದು. ನಮ್ಮ ತಂದೆಯವರು ಬಂಗಾರಪ್ಪನವರು ಅವ್ರು ಯಾವಾಗ ಕೂಡಿರ್ತಿದ್ರು, ಯಾವಾಗ ಬಿರುಸಿನಾಗಿರ್ತಿದ್ರು ಹೇಳೋಕೆ ಬರ್ತಿದ್ದಿಲ್ಲ. ಕೆ ಎಚ್ ಪಾಟೀಲ್ರು ಮಾತನಾಡಿದ ಮೇಲೆ ಬಂಗಾರಪ್ಪ ಮಾತಾಡಿದ್ರೆ ಬಂಗಾರಪ್ಪ
ಏನು ಮಾತಾಡ್ತಾರ ಅಂತ ಎಲ್ಲರೂ ಕಾದು ಕೂತು ಕೇಳ್ತಿದ್ರು. ಅಂದ್ರೆ ಅವ್ರು ಹೇಳಿದ್ರ ಬಗ್ಗೆ ಇವ್ರು ಏನರ ವ್ಯತ್ಯಾಸ ಹೇಳಿದ್ರು ಹೆಂಗೋ. ಬಂಗಾರಪ್ಪ ಮಾತಾಡಿದ ಮೇಲೆ ಕೆ ಎಚ್ ಪಾಟೀಲ್ರು ಮಾತಾಡಿದ್ರೆ ಏನರ ಹೇಳ್ತಾರೆ ನೋಡೋಣ ತಡಿ, ಏನರ ವಿವಾದ ಐತನ ನೋಡೋಣ ತಡಿ ಅಂಥೇಳಿ ಅದ್ರಾಗ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ನಾಗಂತೂ ಇವು ಸರ್ವೇ ಸಾಮಾನ್ಯವಾಗಿ ನೋಡ್ತಿದ್ರು. ಆದರೆ ಪರಸ್ಪರವಾಗಿ ವಿಶೇಷ ಗೌರವವನ್ನು ಅವರು ಹೊಂದಿದ್ರು ಅನ್ನೋದನ್ನು ಈ ಸಂದರ್ಭದೊಳಗೆ ನಾವು ಹೇಳೋದಕ್ಕೆ ಬಯಸ್ತೀನಿ. ನಾವು ಹಲವು ಸಂದರ್ಭದಲ್ಲಿ ನಾನು ನನ್ನ ಸಹೋದರರು ಅವ್ರಿಗೆ ಭಾಳ ಸಮೀಪ ತೊಗೊಂಬರೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾಯಿದ್ವಿ. ಒಂದು ಪ್ರಸಂಗ ನಡೀತು, ನಿಮಗೆಲ್ಲರಿಗೂ ನೆನಪಿರ್ಬೇಕು. ಬಂಗಾರಪ್ಪನವ್ರನ್ನ ಕ್ಯಾಬಿನೆಟ್ನಾಗ ತೊಗೊಳ್ಳಿಲ್ಲ, ಕೆ ಎಚ್ ಪಾಟೀಲ್ರನ್ನ ಕ್ಯಾಬಿನೆಟ್ನಾಗ ತೊಗೊಳ್ಳಿಲ್ಲ, ಬಸಲಿಂಗಪ್ಪನ ಕ್ಯಾಬಿನೆಟ್ನಾಗ ತೊಗೊಳ್ಳಿಲ್ಲ, ಹುಚ್ಚಿ ಮಾಸ್ತಿಗೌಡ್ರನ್ನ ಕ್ಯಾಬಿನೆಟ್ನಾಗ ತೊಗೊಳ್ಳಿಲ್ಲ, 5 ಮಂದಿ ದಿಗ್ಗಜರನ್ನು ಕ್ಯಾಬಿನೆಟ್ನಾಗ ತೊಗೊಳ್ಳಿಲ್ಲ. ಅವತ್ತು ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿಗಳಾಗಿದ್ದರು. ಒಂದು ದೊಡ್ಡ MLAಗಳ ಮೀಟಿಂಗ್ ಆಯಿತು. ಆಲ್ಮೋಸ್ಟ್ ಇವೆಲ್ಲ ನಾಯಕರು ಕೂಡ್ಯಾರ ಅಂದ್ರೆ ಎಷ್ಟು ಜನ ಕೂಡಿರ್ಬೋದು ಅನ್ನೋದು ನೀವು ಲೆಕ್ಕ ಹಾಕ್ಕೋಬೋದು. ಅವರೆಲ್ಲರೂ ಕೂಡಿ ಮಾತಾಡಿದ್ದನ್ನು ನಾವೆಲ್ಲ ಕೇಳಿಸ್ಕೊಂಡಿದ್ದೀವಿ ಯುವಕ ಶಾಸಕರಾಗಿ. ಆದರೆ ಮುಂದೆ ಹೈಕಮಾಂಡ್ನವರು ಭಾಳ ದಿಢೀರಂತ ನಿರ್ಣಯ ತೆಗೆದುಕೊಂಡು ಯಾವುದೂ ವ್ಯತ್ಯಾಸ ಆಗಬಾರ್ದು ಅಂಥೇಳಿ ಅಲ್ಲಿಂದ ಒಬ್ಬರನ್ನ ವೀಕ್ಷಕರನ್ನು ಕಳಿಸಿ ಮತ್ತೆ 6 ಜನರನ್ನು ತಕ್ಷಣ ಸೇರಿಸ್ಕೋಬೇಕು ಅಂಥೇಳಿ ಸೇರುವಿಕೆಗೆ ಕೆಲಸ ಮಾಡಿದರು. 6 ಮಂದಿ ಆ ಸಂದರ್ಭದೊಳಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಪ್ರಮಾಣ ವಚನ ಸ್ವೀಕಾರ ಮಾಡಿ ಬಂಗಾರಪ್ಪನವರು ಅವರ ಆಫೀಸ್ ಪೂಜೆಗೆ ಹೊಂಟಿದ್ರು. ನಾನು ಹಿಂಗೆ ಕೆಳಗೆ ಇಳಿದು ಬರ್ತಾಯಿದ್ದೆ ವಿಧಾನಸೌಧದಿಂದ. ಅವರು ಮೇಲೆ ಹತ್ತಿದ್ರು. ಅವರು ಭಾಳ ಖುಷಿಯಿಂದ, ಪಾಟೀಲ್ರೇ ಬನ್ನಿ ಬನ್ನಿ, ನಮ್ಮ ಆಫೀಸು ಚಾರ್ಜ್ ತೊಗೊಳ್ದೈತಿ ಇವತ್ತು ಅಂತಂದ್ರೆ. ನಮ್ಗೆ ಸ್ವಲ್ಪ ಅಸಮಾಧಾನ ಸಿಟ್ಟಿತ್ತು. ಬಂಗಾರಪ್ಪನವ್ರನ್ನ ಹಿಂಗೆ ಗೌರವದಿಂದ ಮೂಲಿ ಕಡೆ ಕರ್ಕೊಂಡು ಹೋದ್ವಿ, ಅಲ್ಲೇ ಲಿಫ್ಟ್ ಹತ್ರ. ಏನು ಸರ್ ನಿಮಗೇನು ಹೇಳಿದ್ವಿ ನಾವು, ವಿಧಾನಸೌಧ ಚಾರ್ಜ್ ತಗೋ ಅಂದ್ರೆ ಒಂದು ರೂಮ್ ಚಾರ್ಜ್ ತೊಗೊಳಕ್ಕೆ ಹೊಂಟಿರಲ್ರಿ ನೀವು. 5 ನಿಮಿಷ ನಾನು ನನ್ನ ಜೊತೆಗಿದ್ದ ಅಂತ ಶಾಸಕ ಸ್ನೇಹಿತನನ್ನು ಅವರು ಸಮಾಧಾನ ಮಾಡಿ ಇವತ್ತು ರಾತ್ರಿ ಕೂಡೋಣ ಅಂಥೇಳಿ ಅಲ್ಲಿಂದ ನಿರ್ಗಮಿಸಿದರು. ಬಂಗಾರಪ್ಪನವ್ರ ಜೊತೆಗೆ ಭಾಳ ವೈಯಕ್ತಿಕವಾಗಿ ನಾನು ಮನಸ್ಸು ಬಿಚ್ಚಿ ಮಾತಾಡ್ತಿದ್ದೆ. ಒಮ್ಮೆ ನಾವು ಅವರು ಹುಬ್ಬಳ್ಳಿಗೆ ವಿಮಾನದಾಗ ಹೋದ್ವಿ ನಾವು. ಅವಾಗ ಸಣ್ಣ ವಿಮಾನ ಇತ್ತು, ಹೊಸ ಏರ್ಪೋರ್ಟ್ ಇತ್ತು. ಹೋಗುವಾಗ ನಾನು ಅವರು ಪಕ್ಕದ ಕುರ್ಚಿಯಾಗಿ ಕೂತಿದ್ವಿ, ಅವರು ವಿಂಡೋ ಸೀಟಿಗೆ ಕೂತಿದ್ರು. ಹುಬ್ಬಳ್ಳಿ ಬಂದಾಗ ಕೆಲವೆಲ್ಲ ಅಕ್ರಮ ಬೆಳವಣಿಗೆಗಳು ನೋಡೋರಿದ್ದರು. ಮನೆಗಳು ಅಲ್ಲೊಂದು ಇಲ್ಲೊಂದು ಇತ್ತಾಗೊಂದು ಹತ್ತಾಗೊಂದು ಬಂದಿದ್ದು. ಅವಾಗ ಅವರು ಅದನ್ನು ತೋರಿಸಿ, ನೋಡ್ರಿ ಪಾಟೀಲ್ರೇ ಇಲ್ಲಿ ಈ ರೀತಿ ಎಲ್ಲ ಅಕ್ರಮ ಆಗಿ ಮನೆ ಮಾಡಿಬಿಟ್ಟಿದ್ದಾರೆ, ಇದೆಲ್ಲ ಹೆಂಗೆ ಶಿಸ್ತು ಉಳಿಯೋದು ಅಂತ ಅಂದ್ರೆ ಅವರು. ನಾನು ಅವ್ರಿಗೆ, ಮಂಜು ಹೊರಗೋಗಿ ಮಾತಾಡ್ರಿ, ನಾನು ಅವ್ರಿಗೆ ಹೌದು ಸರ್, ಅವಾಗೇನು ಇನ್ನೊಂದು 15-20 ದಿವಸಕ್ಕೆ ಚುನಾವಣೆ ಘೋಷಣೆ ಆಗ್ತಿತ್ತು. ಹೌದು ಸರ್, ಅಕ್ರಮವಾಗಿ ಕಟ್ಟಿದ್ದಾರೆ, ಆದರೆ ಏನು ಮಾಡೋದು, ನಾವು ಮಾಡಿದ ಅಕ್ರಮ 5 ವರ್ಷಕ್ಕೊಮ್ಮೆ ಅವರು ಸಕ್ರಮ ಮಾಡ್ತಾರೆ, ನಾವು ಅಕ್ರಮ ಮನೆಗಳಿಗೆ ಸುಮ್ಮನೆ ಇರಬೇಕಾಗತ್ತೆ, ಬೇರೆ ಏನು ಗತಿ ಐತೆ ನಮಗೆ. ಅವರು ಭಾಳ ಅದು ಭಾರಿ ಹಿಡಿಸ್ಬಿಡ್ತ ಅವ್ರಿಗೆ. ಇಷ್ಟು ಹಿಡಿಸ್ತಲ್ಲ, ನಕ್ಕಿದ್ದ ನಾವಿಬ್ಬರೇ ಇದ್ದ ನಕ್ಕಿ, ಅದು ಮುಗಿದೋಯ್ತು ಅಲ್ಲಿಗೆ. ಮುಂದೆ ಹುಬ್ಬಳ್ಳಿಗೆ ಅವ್ರು ಬಂದರು ಅಂದರೆ ಏನಿಲ್ಲಂದರೂ ಒಂದು 100 ಜನ ಏರ್ಪೋರ್ಟಿಗೆ ಬಂದಿರ್ತಿದ್ರು. ಇಳಿದ ಕೂಡಲೇ ಅಲ್ಲೇ ಲಾಂಜಿಗೆ ಅವ್ರು ಯಾರ್ಯಾರು ಬಂದಿದ್ರು ಅವ್ರನ್ನ ಕರೆಸಿ ಬನ್ನಿ ಬನ್ನಿ ಅಂತೇಳಿ ನಗ್ತಾ ಬರಲಿಲ್ಲ. ನಾವು ಪಾಟೀಲರು ಬರುವಾಗ ಹಿಂಗೆ ಚರ್ಚೆ ಆಯಿತು,
ಅಂಥೇಳಿ ಆ ಆಕ್ರಮ ಸಕ್ರಮ ಮಾಡೋದು, ನಾವು ಆಕ್ರಮವನ್ನು ಸಕ್ರಮ ಮಾಡೋದು, ಅದನ್ನು ಹೇಳಿ ಸುಮಾರು ಒಂದು 10-15 ನಿಮಿಷ ಆ ಬೆಳವಣಿಗೆಗಳ ಬಗ್ಗೆ ತಮ್ಮ ನಗುನೂ ಹಂಚಿಕೆ ಮಾಡಿಕೊಂಡ್ರು. ಗಂಭೀರವಾಗಿರ್ತಕ್ಕಂಥ ಸಿದ್ಧಾಂತವನ್ನು ಸಹಿತ ಅವರು ಹಂಚಿಕೆ ಮಾಡಿಕೊಂಡ್ರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತೀನಿ. ಗೆಳೆಯರೆ, ನನಗೆ 3 ಘಟನೆಗಳು ಅವರು ನೆನಪದ. ಮೊನ್ನೆ ಲಿಂಬಾಳಿಯವರು ಆ ಹೆಲಿಕಾಪ್ಟರ್ದು ಪ್ರಸಂಗ ಏನು ಪ್ರಸ್ತಾಪ ಮಾಡಿದರು, ನಾನು ಬಂಗಾರಪ್ಪನವರು ನಮ್ಮ ಈ ರೋಡ್ ರಿಪೇರಿ ಇದ್ದಾಗ ನಾವು ಕಿತ್ತೂರು ಎಕ್ಸ್ಪ್ರೆಸ್ಲೇ ಟ್ರಾವೆಲ್ ಮಾಡ್ತಿದ್ವಿ. ಅವ್ರದ್ದೊಂದು ಕೂಪೆ, ನನ್ನೊಂದು ಕೂಪೆ. ನಾನು ಅಪೋಸಿಷನ್ ಲೀಡರ್ ಆಗಿದ್ದೆ ಆವಾಗ. ಶಕುಂತಲಮ್ಮವರು ಎವ್ರಿ ಆಲ್ಟರ್ನೇಟಿವ್ ಟ್ರಾವೆಲ್ನೊಳಗೆ ಅವ್ರ ಜೊತೆಗೆ ಇರ್ತಿದ್ರು. ಅವರು ಹಾವೇರಿಗೆ ಇಳಿದು ಅಲ್ಲಿಂದ ಸೊರಬಕ್ಕೆ ಊರಿಗೆ ಬರ್ತಾಯಿದ್ರು. ಒಮ್ಮೇನಾಯಿತು, ಬೆಂಗಳೂರು ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ವಿ, ಒಂದು ಫ್ಯೂ 100 ಮೀಟರ್ಸ್, ಒಂದು 500 ಮೀಟರ್ ಸಹಿತ ಆಗಿತ್ತೋ ಇಲ್ಲ ಗೊತ್ತಿಲ್ಲ. ಗಾಡಿ ನಿಂತು 5 ನಿಮಿಷ ನಿಂತು, 10 ನಿಮಿಷ ನಿಂತು, ಅರ್ಧ ತಾಸು ನಿಂತು. ಯಾಕೆ ಎಲ್ಲರೂ ಪ್ಯಾನಿಕಿ. ಬಾಂಬ್ ಬಿಟ್ಟಾರಂತ ಟ್ರೈನೊಳಗೆ ಅಂಥೇಳಿ ಎಲ್ಲ ಮಾತುಕತೆ. ಆಮೇಲೆ ನಾವು ಅಲ್ಲೇ ಇಳಿದು, ಅದು 7-8 ಆಗಿತ್ತು. ನಾವು ದಾಟಿ ರಸ್ತೆಗೆ ಬರೋದು ಅಂದ್ರೆ ಭಾಳ ಕಠಿಣ ಆಯಿತು. ಆವಾಗ ಒಂದು ಫೋನ್ ಬಂತು. ಫೋನ್ನಲ್ಲಿ ಮಾತನಾಡಿದ್ವಿ ನಾವು. ಆಗ್ತಾನೆ ಮೊಬೈಲ್ಗಳು ಬಂದಿದ್ದವು, ಭಾಳ ವಿರಳನೇ ಇರ್ತಿದ್ದವು. ಏನ್ರೇ ಪಾಟೀಲ್ರ ಅಂತಂದ್ರು. ಏನಿಲ್ಲ ಸರ್, ನನ್ನ ಆಪ್ತ ಕಾರ್ಯದರ್ಶಿ ಫೋನ್ ಮಾಡಿದ್ದ, ಪುರೋಹಿತ. ಹೌದ್ರಾ, ಏನಂತೆ? ಏನಿಲ್ಲ, ಅವಾಗ ಇಷ್ಟೇ ಹೇಳಿದೆ, ಇನ್ನೊಮ್ಮೆ ಬಂಗಾರಪ್ಪನವ್ರು ಯಾವ ಗಾಡಿಯಾಗ ಹತ್ತಾರ ಅವತ್ತು ಆ ಕುಪ್ಪೆದೊಳಗೆ, ಆ ಗಾಡಿಯೊಳಗೆ ನನ್ನ ಸೀಟು ಕನ್ಫರ್ಮ್ ಮಾಡಿಸ್ಬೇಡ, ಅದು ನಾವು ಬೇರೆ ಟ್ರೈನ್ಲೇ ಹೋಗೋಣ ಅಂತ ಹೇಳಿದ್ದೀನಿ ರೀ. ಯಾಕೆ ಒಂದು ಈ ಬಾಂಬ್ ಗಿಂಬಿಟ್ರೆ ನಿಮ್ಮ ಸಲುವಾಗೇ ಇಡ್ತಾರೆ ರೀ, ಮತ್ತೆ ಯಾರ ಸಲುವಾಗಿ ಇಡ್ತಾರೇನ್ರಿ ಅವನ್ನ? ಭಾಳ ಆ ಹಾಸ್ಯಮಯವಾಗಿರ್ತಕ್ಕಂಥ, ವರ್ಣಮಯವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಸನ್ಮಾನ್ಯ ಬಂಗಾರಪ್ಪನವ್ರದ್ದು ಆಗಿತ್ತು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು. ಅವರ ಏನು ಬಡವರ ಬಗ್ಗೆ ಕಾಳಜಿ, ಕಳಕಳಿ ಅಪಾರವಾದದ್ದು. ಅವ್ರಿಗೆ ಭಾಳ ಇಷ್ಟ ಇದ್ದದ್ದು ಏನು ಅಂತಂದರೆ, ನನಗೆ ಮದುವಿನ ಮೇಲೆ ಎಷ್ಟು ಇಷ್ಟ ಇತ್ತು ಅನ್ನೋದು ಗೊತ್ತಿಲ್ಲ ನನಗೆ, ನಾನು ಅದನ್ನು ಭಾಳ ಸಮೀಪದಿಂದ ನೋಡಿಲ್ಲ. ಆದರೆ ಉತ್ತರ ಕರ್ನಾಟಕದ ಊಟದ ಮೇಲೆ ಅವ್ರಿಗೆ ಇಷ್ಟ ಇದ್ದಷ್ಟು ಬಹುಶಃ ಮತ್ತೊಂದು ಯಾವುದ್ರ ಮೇಲೂ ಇರ್ತಿರಲಿಲ್ಲ. ನಾನು ಆ ಕಿತ್ತೂರು ಎಕ್ಸ್ಪ್ರೆಸ್ಸಿಗೆ ಬರುವಾಗ ಒಮ್ಮೆ ನಿಮ್ಮ ತಾಯಿಯವರು ಕೂಡ ಇದ್ದರು ಮತ್ತೊಂದು ಪ್ರಸಂಗದಲ್ಲಿ. ಊಟ ಮಾಡಿಬಿಟ್ಟಿದ್ರು ಕಾಣುತ್ತೆ, ಹೆವಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟಿದ್ರು ಕಾಣುತ್ತೆ. ಅವಾಗ ಅವರು ಊಟ ಮಾಡಿದಾರ್ರಿ, ನನಗೆ ಮಾತ್ರ 1-2 ಬದ್ನಿಕಾಯಿ ಬೇಕಾ ಅಂತ ಹೇಳಿದ್ರು. ಅಂದರೆ ಅಷ್ಟು ನಮ್ಮ ಊಟವನ್ನು ಸವಿತಾಯಿದ್ರು, ಪ್ರೀತಿಸ್ತಾಯಿದ್ರು, ಗೌರವಿಸ್ತಾಯಿದ್ರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಬಂಗಾರಪ್ಪನವರ ಈ ಬಂಗಾರಧಾಮ ಇದು ಅಧ್ಯಯನ ಪೀಠ ಆಗಬೇಕಿದು. ಸಮಾಜವಾದಿ ಚಿಂತನೆ, ಬಂಗಾರಪ್ಪನವರ ರಾಜಕೀಯ ಬದುಕು ಏನು ಅಧಿಕಾರದ ಮೆಟ್ಟಲುಗಳನ್ನು ಹತ್ತಾಕತ್ತಿದ್ರು, ಆವಾಗ ಎಷ್ಟು ಮಹತ್ವದ್ದೋ, ಎಷ್ಟು ಗಂಭೀರವಾಗಿರ್ತಕ್ಕಂಥದ್ದು, ಎಷ್ಟು ಜನಪರವಾಗಿತ್ತು. ಅದಕ್ಕಿಂತ ಹೆಚ್ಚು ಅವರ ರಾಜಕೀಯ ಹೋರಾಟ ಪ್ರಾರಂಭದಿಂದ MLA ಆಗುವಂಥ 1ನೇ ಸಂದರ್ಭದೊಳಗೆ ಅವರ ಭಾಷಣಗಳು ಅವನ್ನೆಲ್ಲ ಕೇಳಿದ್ರೆ ಎಲ್ಲರೂ ಅವ್ರನ್ನ ಜನನಾಯಕರನ್ನಾಗಿ ಮಾಡಿಕೊಂಡ್ರು. ಜನನಾಯಕರಾಗೋದು ಭಾಳ ಕಠಿಣ, MLA ಆಗೋದು ಭಾಳ ಹಗರು.
ಮಂತ್ರಿ ಆಗೋದು ಭಾಳ ಹಗುರು, ಮುಖ್ಯಮಂತ್ರಿ ಆಗೋದು ಭಾಳ ಹಗುರು, ಮುಖ್ಯಮಂತ್ರಿಯಾಗಿ ಜನನಾಯಕರಾಗೋದು ಭಾಳ ಸರಳ. ಆದರೆ ಮಾನ್ಯ ಬಂಗಾರಪ್ಪನವರು MLA ಆಗೋಕ್ಕಿಂತ ಮೊದಲಕ್ಕೆ ಜನನಾಯಕರಾದರು, MLA ಇದ್ದಾಗ ಜನನಾಯಕರಾದರು, ಪಕ್ಷಗಳನ್ನು ಸಂಘಟನೆ ಮಾಡಿ ಜನನಾಯಕರಾದರು. ಅದಕ್ಕೆ ಅವರು ಏನು ಸ್ವಲ್ಪ ಸ್ವಾಭಿಮಾನ ಹೊಡೆತಕ್ಕೆ ಬಿತ್ತು ಅಂದ್ರೆ ಇನ್ನೊಂದು ಪಕ್ಷ ಕಟ್ತೀನಿ ಅನ್ನುವಂಥ ಆ ಎದೆಗಾರಿಕೆಯನ್ನು ಹೊಂದಿದವರು ಬಂಗಾರಪ್ಪನವರು ಆಗಿದ್ದರು. ಅಷ್ಟೇ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮ ಪ್ರಭಾವವನ್ನು ಹಾಗೂ ವಿಶ್ವಾಸವನ್ನು, ಅದರಲ್ಲೂ ಇಂದಿರಾ ಗಾಂಧಿಯವ್ರ ಮೇಲೆ, ರಾಜೀವ್ ಗಾಂಧಿಯವ್ರ ಮೇಲೆ ಭಾಳ ದೊಡ್ಡ ಪ್ರಮಾಣದ ವಿಶ್ವಾಸವನ್ನು ಹೊಂದಿದವರಾಗಿದ್ದರು. ಅವರ ಸೇವೆ ಕರ್ನಾಟಕಕ್ಕೆ ಭಾಳ ದೊಡ್ಡ ಕೊಡುಗೆ. ಅವರನ್ನು ನಾವು ಮತ್ತೆ ಮತ್ತೆ ನೆನಪಿಸೋಣ. ಮಧು ಅವರು ಈ ಬಂಗಾರಧಾಮವನ್ನು ಮಾಡೋದ್ರ ಮೂಲಕ ನಿಮ್ಮ ಕರ್ತವ್ಯವನ್ನು ಪೂರ್ಣಗೊಳಿಸಿದ್ದೀರಿ. ಇದನ್ನು ನೀವು ಸಹಜವಾಗಿ ನೈತಿಕವಾಗಿ ಜವಾಬ್ದಾರಿ ಹೊರಬೇಕಾದದ್ದೆ. ಆದರೆ ತಾವೇ ಹೇಳಿದ ಹಾಗೆ ನಿಮ್ಮ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥವ್ರು ಬಂಗಾರಪ್ಪನವರ ಅಭಿಮಾನಿಗಳು ಎಲ್ಲರೂ ನಿಮಗೆ ಈ ರೀತಿಯಾಗಿರ್ತಕ್ಕಂಥದ್ದು ಆಗಬೇಕು ಅನ್ನುವಂಥ ಏನು ಪ್ರೇರಣೆ ನೀಡಿ ನೀವೇನು ಸೃಷ್ಟಿ ಮಾಡಿದ್ದೀರಿ. ನಾನು ಹೊರಟ್ಟಿಯವರು ಮಾತಾಡ್ತಾ ಇದ್ವಿ, ಭಾಳ ಬ್ಯೂಟಿಫುಲ್ಲಾಗಿ ಮಾಡ್ಯಾರ ನೋಡಿ, ಭಾಳ ವಿಚಾರ ಮಾಡಿ ಮಾಡ್ಯಾರ, ಭಾಳ ಸುಂದರವಾಗಿದೆ, ಜನೋಪಯೋಗಿ ಆಗುವ ಹಾಗೆ ಮಾಡಿದ್ದಾರೆ. ಅದು ಭಾಳ ಮುಖ್ಯ. ಆ ಜನಪರವಾದ ಕಾಳಜಿ ತಮ್ಮದೇನಿದೆ ಇದು ಬಂಗಾರಪ್ಪನವರ ವಿಶೇಷ ಕೊಡುಗೆ ದೇನ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾನು ಮಧು ಅವ್ರನ್ನ ಸಿನಿಮಾದವ್ರು ಅಂದ್ಕೊಳ್ಳಿನ ಆಯ್ ಫಾಯ್ ಮಾಡಿ ಜನರಿಗೆ ಈ ಬೆಳಕು ಬಣ್ಣ ಇದರೊಳಗಿನ ನಮ್ಮನ್ನು ನಿಮ್ಮನ್ನು ಮರಳು ಮಾಡಿಬಿಡ್ತಾರೆ, ಅವರು ಹಗುರಕ್ಕೆ ರಾಜಕಾರಣ ಮಾಡ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡಿದ್ದೆ ನಾನು. ಆದರೆ ಅವರು ಶಿಕ್ಷಣ ಸಚಿವರಾದ ಮೇಲೆ ಅವ್ರನ್ನ ಭಾಳ ಸಮೀಪದಿಂದ ನೋಡಿದ್ದೇನೆ. ಪ್ರತಿ ಕ್ಯಾಬಿನೆಟ್ನೊಳಗೆ ಅವರು ಪಾಲ್ಗೊಳ್ಳುವಂಥ ರೀತಿ, ಅವರು ವಿಶೇಷವಾಗಿ ವಿಷಯವನ್ನು ಅರ್ಥ ಮಾಡಿಕೊಂಡು ಕ್ಯಾಬಿನೆಟ್ಗೆ ತಿಳಿಸುವಂಥ ಆ ಶೈಲಿ, ಬಡ ಮಕ್ಕಳಿಗಾಗಿ ಏನು ಕಾಳಜಿ ಮಾಡಬೇಕು, ಏನು ಮಾಡ್ತೇನೆ ಅನ್ನುವಂಥದ್ದನ್ನು ತಿಳಿಸಿ ಬಡವರ ಬಗೆಗೆ ಅವರೇನು ಕಾಳಜಿ ಇವತ್ತು ತೋರಿಸ್ತಾ ಇದ್ದಾರೆ. ಇವತ್ತಿಗೆ ನೀವೆಲ್ಲರೂ ನೋಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಏನಿತ್ತು, ಏನಾಗಿದೆ. ಸರ್ಕಾರಿ ಶಾಲೆಗಳೊಳಗೆ ಒಂದು 258 278 ಶಾಲೆಗಳೊಳಗೆ ಮಕ್ಕಳ ಇಲ್ಲ ಅನ್ನುವಂಥ ಆ ಪರಿಸ್ಥಿತಿಯನ್ನು ಗಮನಿಸಿ ಇವತ್ತು ನಮ್ಮ ಶಾಲೆಗಳು ಸಹಿತ ಖಾಸಗಿ ಶಾಲೆಗಳಿಗಿಂತ ಉತ್ತಮ ಆಗಬೇಕು ಅಂಥೇಳಿ ಆ ರೀತಿ ಕೆಲಸ ಮಾಡೋದಕ್ಕೆ ಪಣ ತೊಟ್ಟು ಮಧು ಅವರೇನು ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ಅದು ಅವ್ರನ್ನ ನಮ್ಮ ಬಂಗಾರಪ್ಪನವ್ರಿಗಿಂತ ಇನ್ನೂ ಒಂದು ಎತ್ತರದ ಸ್ಥಾನಕ್ಕೆ ಒಯ್ಯುವಂಥದ್ದು ಆಗ್ತದೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತ ಮಾಡಿ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಂದು ಆಹ್ವಾನ ಕೊಟ್ಟಿದ್ದಕ್ಕೆ, ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ, ಅವ್ರ ಕುಟುಂಬದವ್ರಿಗೆ ನನ್ನ ಕೃತಜ್ಞತೆಯನ್ನು ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ಮಾತು